ಇವಾಗ ನೋಡಿ ಯಾವ ಜರ್ಕಿಂಗ್ ಇಲ್ಲ ಏನಿಲ್ಲ. ಸ್ವೀಪ್ ಏನಿದೆ, ಕೀ ಆನ್ ಮಾಡಿದಾಗ ಹಿಂಗೆ ಹೋಗಿ ಹಿಂಗೆ ಬರುತ್ತಲ್ಲ ಫುಲ್ ಟ್ಯಾಕೋ, ಅದಕ್ಕೆ ಎರರ್ ಹೋಗ್ಬೇಕು. 167 ಇದೆಯಾ? ಬಾ 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 ಬಾ. ಸೊ ನಿಮ್ಮಲ್ಲೇ ಯಾರಾದರೂ ಟೆಕ್ನಿಷಿಯನ್ಸ್ ಇದ್ದರೆ, ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸು, ದಯವಿಟ್ಟು ಮಂಜು ಅವರಿಗೆ ಫೋನ್ ಹೊಡೀರಿ. ಫೋನ್ ನಂಬರು, ಅವ್ರದ್ದು ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೂ 300 Darlings, good news. ನೋಡಂಗ್ರೆ. ಓಕೆ ಬಾಯ್. ಬಾ, ಅದೆಷ್ಟು ವರ್ಷಗಳಾಗೋಗಿತ್ತು ಗುರು ಈ ಫೀಲ್ಗೆ. ಸೊ ನಾನು ಗಾಡಿ ತೊಗೊಂಡು ಹೆಚ್ಚು ಕಮ್ಮಿ 2 ತಿಂಗಳಾಗ್ತಾ ಬರ್ತಾಯಿದೆ. ಇವತ್ತೇ ನಾನು ಓಡಿಸ್ತಾ ಇರೋದು ಈ ಗಾಡಿನ. ಎಲ್ಲ ಬರೀ ಟೋಯಿಂಗಲ್ಲೇ ಓಡಾಡ್ತಿತ್ತು ಗಾಡಿ. ಫಸ್ಟು ಮನೆಗೆ ಬಂತು, ಮನೆಯಿಂದ ಅಲ್ಲಿಗೆ ಐಲೆಕ್ಸಲ್ಲಿ ಹಾಕ್ಕೊಂಡು ನಮ್ಮ PPF ನಮ್ಮ ಪವನ್ಗೌಡ್ರ ಹತ್ರ ಬಿಟ್ಟಿದ್ದೆ. ಅಲ್ಲಿಂದ ತಿರುಗಿ ಇಲ್ಲಿಗೆ ಟೋ ಮಾಡಿಸಿದ್ದೆ ಮಂಜು ಅವ್ರ ಹತ್ರ. ನಾನು ಓಡಿಸೇ ಇಲ್ಲ ಈ ಗಾಡಿನ, ಯಾಕಂದರೆ ಗೊತ್ತು ಇದರಲ್ಲಿ ಕೆಲಸ ಇತ್ತು ಅಂತ. ಏನಿಲ್ಲ, ಅದೇ ಈ ಸ್ಪಾರ್ಕ್ ಪ್ಲಗ್ಸ್ ಒಂದು ಮೇಯ್ನ್ ಚೇಂಜ್ ಮಾಡಬೇಕಾಗಿತ್ತು. ಅದರ್ವೈಸ್ ಆ ಜರ್ಕಿ ಆವಾಗ ನಾನು ನೋಡಿದೆ, ಅವಲ್ಲೇ ನನ್ನ ಮೂಡ್ ಆಫ್ ಆಗ್ಬಿಡ್ತು. ಓಡಿಸ್ಲೇಬಾರ್ದು ಈ ಗಾಡಿನ. ಎಲ್ಲ ರೆಡಿ ಆದಮೇಲೆ ಓಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ. ಏನ್ ಗುರು, ರೋಡನ್ನು ಕ್ಲೋಸ್ ಮಾಡಿದ್ದಂಗೆ ಅವ್ರು ಇಲ್ಲಿ. ಹೋಗ ಬರೋರೆಲ್ಲ ರೆವೋಡಿ ಅಂತಾರೆ. ಎಲ್ಲಿಂದ ಹೊಡಿಯೋದು? ಆಮೇಲೆ ನನಗೆ ಹೊಡಿತಾರೆ ಜನ. ಹುಲಿದು ಮೈ ಮೇಲೆ ಹಿಂಗೆ ಯಾಕಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಗುರು ಈ ಸೌಂಡು. ಈ ಸೌಂಡಿಂದನೇ ಆ್ಯಕ್ಚುಲಿ ಅರ್ಧ ಗಾಡಿ ಇದು ಅಟ್ರಾಕ್ಷನ್. ಇವಾಗ ನೋಡಿ ಯಾವ ಜರ್ಕಿಂಗ್ ಇಲ್ಲ ಏನಿಲ್ಲ. ಸೊ ಇದರಲ್ಲಿ ಇನ್ನೊಂದು ಮೇಜರ್ ಮಾಡಿದೆ, ಅದೂ ರೆಡಿ ಇದೆ ಪಾರ್ಟು. ಇವಾಗೇ ಹಾಕೋದು ಬೇಡ ಅಂದ್ಬಿಟ್ಟು ನಾವು ಈ ಸರಿ ಹಾಕಲಿಲ್ಲ. ಸ್ವಲ್ಪ ಟೈಮ್ ಆಗಲಿ, ಅದನ್ನು ಇನ್ಸ್ಟಾಲ್ ಮಾಡಿಬಿಡ್ತೀನಿ, ಆವಾಗ ಕಂಪ್ಲೀಟ್ ಆಗಿಬಿಡುತ್ತೆ ಫುಲ್ಲು. ನನಗೆ ಈ ಗ್ರೌಲ್ ಕೇಳಿಸ್ಕೊಳ್ಳೋಕೆ ಇಷ್ಟ. ಬರೋಮ್ ಅನ್ನತ್ತಲ್ಲ, ಅದನ್ನ ಹಾಕ್ಬಿಟ್ರೆ ಗ್ರೌಲ್ ಇರೋಲ್ಲ. ಸೊ ಇದು ಸರ್ವೋ ಬಾಡಿ ಏನು, ಇದು ಸರ್ವೋ ಮೋಟ್ರ್ ಹೋಗ್ಬಿಟ್ಟಿತ್ತಲ್ಲ ಈ ಗಾಡೀಲಿ, ಅದರಿಂದ ಈ ಎರರ್ ಬಂದಿದೆ. ಇದು ಒಂದು ಸ್ವಲ್ಪ ದೂರ ಓಡಿಸಿದ್ಮೇಲೆ ಆ ಎರರ್ ಹೊಟ್ಟೋಗುತ್ತೆ. ಆ ಎರರ್ ಹೋದ್ಮೇಲೆ ನಮಗೆ ಈ ಸ್ವೀಪ್ ಏನಿದೆ, ಕೀ ಆನ್ ಮಾಡಿದಾಗ ಹಿಂಗೆ ಹೋಗಿ ಹಿಂಗೆ ಬರುತ್ತಲ್ಲ ಫುಲ್ ಟ್ಯಾಕೋ, ಅದು ಆನ್ ಆಗುತ್ತೆ. ಅದಕ್ಕೆ ಈ ಎರರ್ ಹೋಗಬೇಕು. ಒಂದು 50ರಿಂದ 100 ಕಿಲೋಮೀಟ್ರ್ ಓಡಿಸಿದ್ರೆ, ಒಂದು ರೈಡ್ ಮಾಡಿದ್ರೆ ಬೇಸಿಕಲಿ ಹೊಟ್ಟೋಗ್ಬಿಡುತ್ತೆ ಅದು ಎರರ್ ಕೋಡ್. ಫಸ್ಟು ಫ್ಯೂಯಲ್ ಹಾಕ್ಸ್ಬೇಕು. ನಾನು ಹಾಕಿರೋದು 5 ಲೀಟ್ರ್, ಇವಾಗ 17.5 ಲೀಟ್ರ್ ಟ್ಯಾಂಕ್ ಇದು. ಸೊ 5 ಲೀಟ್ರ್ ಅಂದರೆ ಇನ್ನೂ 12.5 ಲೀಟ್ರ್ ಇಡಿಸುತ್ತೆ. ಆ್ಯಂಡ್ ಇನ್ಮೇಲೆ ನಾವು ಮುಂಚೆ ಥರ ಎರ್ರಾಬಿರ್ರಿ ಅದ್ವಾ ರೈಡ್ ಮಾಡೋಕ್ಕಾಗಲ್ಲ ಗುರು. ಯಾಕಂದರೆ ಫ್ಯೂಯಲ್ ಇಲ್ಲ ಎಲ್ಲ ಕಡೆ, ನಮಗೆ ಒಳ್ಳೆ ಫ್ಯೂಯಲ್ ಸಿಗೋಲ್ಲ. ಮುಂಚೆ ಆದರೆ ನಾರ್ಮಲ್ ಪೆಟ್ರೋಲ್ ಹಾಕಿ ಓಡಿಸ್ಬಿಡ್ಬೋದಾಯ್ತು, ಏನು ಪ್ರಾಬ್ಲಮ್ ಇರ್ತಾಯಿಲ್ಲ. ಈಗ 95 ಆಕ್ಟೇನಲ್ಲೇ ಎಥನಾಲ್ 20% ಇರುತ್ತೆ. 95 ಆಕ್ಟೇನೇ ವೇಸ್ಟ್ ಆ್ಯಕ್ಚುಲಿ. ಇವಾಗ ಹಾಕಿದ್ರೆ 100 ಆಕ್ಟೇನ್ ಹಾಕಬೇಕು. ಇಲ್ಲಾಂದರೆ ನಮ್ಮ ಮಂಜು ಬಾಸ್ ಹೇಳಿದ್ರು ಶೆಲ್ ವಿ ಪವರು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂತ. ಶೆಲ್ ವಿ ಪವರ್ ಆ್ಯಕ್ಚುಲಿ ಈ 15 to 20% ಇರುತ್ತಂತೆ. ಬಟ್ ದೆನ್ ಅವ್ರದ್ದು ಅಡಿಟಿವ್ಸ್ ಚೆನ್ನಾಗಿರುತ್ತೆ. ಏನಪ್ಪ, ಈ ಕಾರ್ಬನ್ ಡೆಪಾಸಿಟ್ಸ್ ಎಲ್ಲ ಆಗಲ್ಲ ಅವ್ರ ಫ್ಯೂಲಲ್ಲಿ. ಅವ್ರು ಅದೇ ಹೇಳ್ತಾಯಿದ್ರು, ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಶೆಲ್ಲು ಪೆಟ್ರೋಲು ಮೇಂಟೈನ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಫ್ಯೂಲು ಅಂತ. ನಾನು ಆದಷ್ಟು 100 ಆಕ್ಟೇನ್ ಮೇಂಟೈನ್ ಮಾಡ್ತೀನಿ. ಅದು ಬಿಟ್ಟರೆ ಶೆಲ್ ವಿ ಪವರ್ ಮೇಂಟೈನ್ ಮಾಡ್ತೀನಿ. ನೋಡೋಣ ಎಫೆಕ್ಟ್ಸ್ ಹೆಂಗಿದೆ ಏನಿದೆ ನೋಡಿಕೊಂಡು ಅಕಾರ್ಡಿಂಗ್ಲಿ ಯೂಸ್ ಮಾಡೋಣ. ಬಟ್ ಮುಂಚೆ ಥರ ಎಲ್ಲಂದರೆ ಎಲ್ಲ ಗಾಡಿ ತೊಗೊಂಡೋಗೋಕ್ಕಾಗಲ್ಲ ಇನ್ಮೇಲೆ. ಸ್ಪೆಷಲಿ ಲಾಂಗ್ ರೈಡ್ಸು ಆ ಥರ ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಶೆಲ್ ಕೂಡ ಎಲ್ಲ ಕಡೆ ಇಲ್ವಲ್ಲ, ಅದು ಪ್ರಾಬ್ಲಮ್. ಅಟ್ಲೀಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ರೈಡ್ಸ್ಗಾದರೆ ಸಿಗುತ್ತೆ ಶೆಲ್ಲು, ಎಲ್ಲ ಒಂದು ಕಡೆ ಇರುತ್ತೆ ಎಲ್ಲ ಹೈವೇಸಲ್ಲೂ. ಬಿಟ್ರೆ ಇನ್ನು ಲಾಂಗ್ ರೈಡ್ಸಲ್ಲಿ ಅದೂ ಸಿಗೋಲ್ಲ. ಅದೇ ಮೇಜರ್ ಪ್ರಾಬ್ಲಮ್ ಇವಾಗ. ಅಣ್ಣ ಎಷ್ಟಿದೆ 100 ಇದು ಲೀಟ್ರಿಗೆ? 167 ಇದೆಯಾ? ಬಾ 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 ಬಾ. ಹಾಕಿ ಫುಲ್ ಟ್ಯಾಂಕ್ ಹಾಕಿ.
ನಾನು ಲಾಸ್ಟ್ ಟೈಮ್ ಸೂಪರ್ ಡ್ಯೂಕ್ ಹಾಕ್ಸಿದಾಗ 149 ಇತ್ತು. ನಾನು ಫುಲ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಷ್ಟು ಫ್ಯೂಯಲು 149 ರುಪೀಸ್ ಇತ್ತು ಲೀಟ್ರಿಗೆ. ಇವಾಗ ನೋಡಿ ಫುಲ್ ಟ್ಯಾಂಕ್ 167 ಆಗಿದೆ ಈಗ. ಹೆವಿ ಟಾರ್ಚರ್ಗರು ಬರೀ ಹಿಂಸೆ ಇದೆ. 12 ಲೀಟ್ರು ಹೇಳಿದ್ನಲ್ಲ, ನಾನು 5 ಲೀಟ್ರ್ ಹಾಕಿದ್ದೆ, 12 ಲೀಟ್ರ್ ಇಡ್ಸೈತೆ. 17.5 ಲೀಟ್ರ್ ಟ್ಯಾಂಕು ನೋಡಿ. ಇಡೀ ನಮ್ಮ ಏರಿಯಾಗೆ, ವೈಟ್ ಫೀಲ್ಡ್ ಏರಿಯಾಗೆ ಇದೊಂದೇ ಕಡೆನೇ ಇರೋದು 100 ಆಕ್ಟೇನ್ ಸಿಗೋ ಬಂಕು. ನಾನು ನಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕಂದ್ರೆ ಟ್ರಾಫಿಕಲ್ಲಿ 40 ಮಿನಿಟ್ಸ್ ಆಗುತ್ತೆ. ಲೇಟ್ ನೈಟ್ ಬಂದರೆ ಫ್ಯೂಯಲ್ ತುಂಬಿಸ್ಕೊಂಡು ಹೋಗೋಕ್ಕೆ ಒಂದು 20-25 ಮಿನಿಟ್ಸು. ದೂರನೇ ಇದೆ, ನಮ್ಮ ಮನೆ ಪಕ್ಕ ಏನಿಲ್ಲ ಇದು. ನೋಡಿ ಇಷ್ಟು ಪಜಿತೆ ಇದೆ ಇವಾಗ ಫ್ಯೂಲ್ಗೆ. ಶೆಲ್ಲು ನಮ್ಮ ಮನೆ ಹತ್ರನೇ ಒಂದು ಬಂಕ್ ಇದೆ, ಸೊ ಶೆಲ್ದು ಪ್ರಾಬ್ಲಮ್ ಇಲ್ಲ. ನೋಡೋಣ, ಅದೇ ವಿ ಪವರ್ ಟ್ರೈ ಮಾಡ್ತೀನಿ. ಅದರಲ್ಲೇನು ಇಶ್ಯೂಸ್ ಬರ್ತಾಯಿಲ್ಲ ಅಂದರೆ ಐ ವಿಲ್ ಸ್ಟಿಕ್ ಟು ದ್ಯಾಟ್. ಏನು ಗುರು ಈ ಥರ ಪೆಟ್ರೋಲ್ ಹಾಕ್ಸ್ಕೊಂಡು ಹೆಂಗೆ ಜೀವನ ಮಾಡೋದು? 167 ರೂಪಾಯಿ ಲೀಟ್ರು. ಫಾಕ್. ನಾರ್ಮಲ್ ಫ್ಯೂಲ್ ಅಂತೂ ನಮ್ಮ ಅಪ್ಪನಾಣೆ ನಾನು ಓಡಿಸಲ್ಲ. ಇದಕ್ಕೆ ಗೊತ್ತಿದ್ದು ಗಾಡಿ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಡಾರ್ಲಿಂಗ್ಸ್ ನನಗೆ. ಇದು E5 E10 ಕಂಪ್ಯಾಟಿಬಲ್ ಅಷ್ಟೇ ಇದು. ಬುಮ್ ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಕೇಳ್ಸತ್ತೆ ನೋಡ್ಕೊಳ್ಳಿ. ಏನು ಸ್ಮೂತ್ ಆಗಿದೆ ಗುರು ಗಾಡಿ. ನಾನು ತೊಗೊಂಡಾಗಿದ್ದಿದ್ದು ಗಾಡಿನ ಇದು ಅನ್ನಿಸ್ತಾ ಇದೆ. ಕಂಪ್ಲೀಟ್ಲಿ ಶೋರೂಮಿಂದ ಆಚೆ ಬಂದರೆ ಗಾಡಿ ಹೆಂಗಿರುತ್ತೋ ಹಂಗಿದೆ. ಅದು ನಮ್ಮ ಮಂಜು ಕೆಲಸ ಅಂದರೆ, ನಮ್ಮ ಡಲ್ಲಿಂಗ್ ಮಂಜು ಕ್ರೇಜಿ ಇರೋ ಮಂಜು ಅವ್ರು ಮಾತ್ರ. ಯು ಕ್ಯಾನ್ ಟ್ರಸ್ಟ್ ಹಿಮ್ ವಿತ್ ಎನಿ ಬೈಕ್, ಎನಿ ಬ್ರ್ಯಾಂಡ್, ವಿಲ್ ಡೂ ಇಟ್. ಚಿಕ್ಕ ಬೈಕ್ ಮಾಡಲ್ಲ ಅಷ್ಟೇ, ದೊಡ್ಡ ಬೈಕ್ ಯಾವುದೇ ಎತ್ಕೊಂಡೋಗಿ ಪಾರ್ಟ್ಸ್ ಇರಬೇಕು ಮೈನ್, ಅಷ್ಟೇ, ಇನ್ನೇನಿಲ್ಲ. ಇವಾಗ ನೋಡಿ ಇದರಲ್ಲಿ ಸ್ಪಾರ್ಕ್ ಪ್ಲಗ್ದೇ ಮೇಯ್ನ್ ಇಶ್ಯೂ ಇದ್ದಿದ್ದು. ನಾನು ಸ್ಪಾರ್ಕ್ ಪ್ಲಗ್ಗು ಸೋರ್ಸ್ ಮಾಡಿದೆ ರೇಸ್ ನೇಷನ್ಸಲ್ಲಿ, ಅಲ್ಲಿಂದ ಇಲ್ಲಿಗೆ ಪೋಟ್ರ್ ಮಾಡಿಸಿದೆ. ಅವ್ರ ಹತ್ರ ಇತ್ತು ಪಾರ್ಟು. ಸೊ ನಾವು ಪಾರ್ಟ್ಸು ಸೋರ್ಸ್ ಮಾಡೋಕ್ಕೆ ರೆಡಿ ಇತ್ತು ಅಂದರೆ ಏನು ಕೆಲಸ ಬೇಕಾದ್ರೂ ಮಾಡಿ ಬಿಸಾಕ್ತಾರೆ ಮಂಜೂರು. ಕೆಲವೊಂದು ಗಾಡಿಗಳಿಗೆ ಸಿಕ್ಕಲ್ಲ. ಇವಾಗ ನಾನು ಟೋನೋದು ತೊಗೊಂಡಾಗ ಹಿಂಗೆ ಇತ್ತು, ಸ್ಪಾರ್ಕ್ ಪ್ಲಗ್ಸ್ ಚೇಂಜ್ ಮಾಡಬೇಕಿತ್ತು. ಬಟ್ ಟೋನೋ ಸಿಕ್ಕಾಪಟ್ಟೆ ರೇರ್ ಗಾಡಿ ಎಲ್ಲ ಯಾರು ಇಟ್ಟಿರ್ತಾರೆ ಅದ್ರ ಸ್ಪಾರ್ಕ್ ಪ್ಲಗ್ ಎಲ್ಲ. ಆಮೇಲೆ ಹೆಂಗೋ ಸೋರ್ಸ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಇವ್ರ ಕಾಂಟ್ಯಾಕ್ಟ್ ಹಿಡ್ದು ಸೋರ್ಸ್ ಮಾಡಿ ಫೈನಲಿ ಇವ್ರಿಗೆ ಪಾರ್ಟ್ಸ್ ಕೊಟ್ಟೆ, ನಾನು ಮಾಡಿಕೊಟ್ರು. ಸೊ ಹೌದು, ಮಂಜು ಅವರ ವರ್ಕ್ಶಾಪ್ನಲ್ಲಿ ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಕೊಡ್ತಾ ಇದ್ದಾರೆ. ಟೆಕ್ನಿಷಿಯನ್ಸು ಇಲ್ಲ ಅವ್ರ ಹತ್ರ. ಹಳೇ ಹುಡುಗರೆಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ತುಂಬ ಗಾಡಿಗಳಿದೆ, ಕೆಲಸ ಜಾಸ್ತಿ ಇದೆ, ಬಟ್ ಟೆಕ್ನಿಷಿಯನ್ಸ್ ಇಲ್ಲ ಮಾಡೋರು. ಸೊ ನಿಮ್ಮಲ್ಲಿ ಯಾರಾದರೂ ಟೆಕ್ನಿಷಿಯನ್ಸ್ ಇದ್ದರೆ, ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸು, ದೊಡ್ಡ ಗಾಡಿ ಮೇಲೆ ವರ್ಕ್ ಮಾಡೋಕ್ಕೆ ಬರಬೇಕು. ಎಲ್ಲ ತೆಗೆಯೋದು, ಹಾಕೋದು, ಸರ್ವೀಸಿಂಗು ಎಲ್ಲ ಐಡಿಯಾ ಇರೋರು ಯಾರಾನ ಇದ್ದರೆ ದಯವಿಟ್ಟು ಮಂಜು ಅವರಿಗೆ ಫೋನ್ ಹೊಡೀರಿ. ಫೋನ್ ನಂಬರು, ಅವ್ರದ್ದು ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಜಾಬ್ ಹುಡುಕ್ತಾ ಇದ್ದರೆ ನಿಮಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇಟ್ಸ್ ಎ ಮ್ಯೂಚುವಲ್ ಬೆನಿಫಿಟ್. ನೋಡಿ ಆ ಥರ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಯಾರಾದರೂ ಕೆಲಸ ಹುಡುಕ್ತಿದ್ರೆ, ಅಥವಾ ಯು ಲುಕಿಂಗ್ ಫಾರ್ ಅ ಚೇಂಜ್, ಒಂದು ಸರಿ ಮಾತಾಡ್ಕೊಳ್ಳಿ ನಮ್ಮ ಮಂಜು ಅವ್ರ ಹತ್ರ. ಸ್ಯಾಲ್ರಿ ಗಿಲ್ರಿ ಎಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ಆಗಿರೋ, ಅದೆಲ್ಲ ಅವ್ರ ಹತ್ರನೇ ಮಾತಾಡ್ಬೇಕು ನೀವು. ಬಟ್ ಹೀ ಈಸ್ ಇನ್ ರಿಕ್ವೈರ್ಮೆಂಟ್ ಆಫ್ ಟೆಕ್ನಿಷಿಯನ್ಸ್ ರೈಟ್ ನಾವು. ಏನು ಟ್ರಾಫಿಕ್ ಮಾರಾಯ, ಈ ಟ್ರಾಫಿಕಲ್ಲಿ ನಾನು ಹೋಗೋಷ್ಟೊತ್ತಿಗೆ ಅಮ್ಮನ ಊಷ್ಟ ಆಗ್ಬಿಟ್ಟಿರ್ತೀನಿ. ನೋಡಿ 100 ಡಿಗ್ರಿ ಹೋಗ್ಬಿಡೈತೆ ಗಾಡಿ ಆಲ್ರೆಡಿ. ಈ ಕಡೆ ಹೋಗೋದಕ್ಕಿಂತ ಸುಮ್ಮನೆ ರೈಟ್ ಹೊಡೆದ್ಬಿಟ್ಟು ಆ ಕಡೆ ಹೋಗ್ಬಿಡ್ಲಾ, ಆ ಕಡೆ ಟ್ರಾಫಿಕ್ ಕಮ್ಮಿ ಇದೆ ಅನಿಸುತ್ತೆ. ಹೌದು, ಯಾರಿಗೂ ಹಾಂ ಥ್ರಾಟಲ್ಲ ಕೊಡೋಣ. ಮುಂದೆ ಪೊಲೀಸ್ ಇಲ್ಲ ಅಂದರೆ ಕೊಡ್ತೀನಿ. ಹಾಂ 300 ಇದು ಯಾವ್ದು ಗುರು ಕಸದ ಸಂತೆ ಇದು. ಓಪನ್ ಮಾಡೋಣ ಅಂದರೆ ಜಾಗನೇ ಇಲ್ಲ ಗುರು ಇಲ್ಲಲ್ಲ. ಒಂದು ಮಾರ್ನಿಂಗ್ ಹೋಗೋಣ ಇರಿ, ಎರರ್ ಕ್ಲಿಯರ್ ಮಾಡೋಕ್ಕೆ ಅಂತಲೇ ಒಂದು ರೈಡ್ ಹೋಗೋಣ.
ಇನ್ಮೇಲೆಲ್ಲ ಬೈಕ್ ಒಳಗೆ ಸ್ಟಾರ್ಟ್ ಮಾಡ್ತಾರೆ ಅಪಾರ್ಟ್ಮೆಂಟ್ ಅವರು. ಶುರು ಆಯ್ತಪ್ಪ ಒಂದು ರೋದನೆ ಅಂತ. ಅದು ಈ ಬಡ್ಕೊಳ್ಳೋದು ಯಾವ ಥರ ಇರುತ್ತೆ ಅಂದರೆ ಮಗಂದು ಎದುರುಗಡೆ ಬರೋನೆಲ್ಲ ತಿಂದಾಕೋ ಥರ ಇರುತ್ತೆ. ಥರ ಬೇಸ್ ಜಾಸ್ತಿ ಅಲ್ಲ, ಇದು ಎದುರ್ಕೊಂಬಿಡ್ತಾರೆ. ಎಸ್ಪೆಷಲಿ ಲೇಡೀಸು ಮಕ್ಕಳಿಗೂ ಎಲ್ಲ ಭಯ ಆಗುತ್ತೆ ಅವ್ರಿಗೆ. ನೋಡಿ ಸೇಮ್ ಅದೇ ಸೌಂಡಲ್ಲ, ಸಕ್ಕತ್ತಾಗಿದೆ ಇರೋ ಈ ಸೌಂಡ್ ಮಾತ್ರ. ಸೌಂಡ್ಗೆ ಗುರು ಕಾಸು ಈ ಗಾಡಿ. ಹುಡಿ ಇಸ್ ಫೈನಲಿ ಹೋಮ್. ದಿ ನೆಕ್ಸ್ಟ್ ಡೇ ಗಾಡಿ ನೆನ್ನೆ ಮನೆಗೆ ತಂದಾಗಿಂದ ಮನೇಲಿ ಇರೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಇವತ್ತು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡೆ, ಆಮೇಲೆ ಯಾಕೋ ಮಾರ್ನಿಂಗ್ ಭಾಳ ಹೆಂಗಿದ್ರು ಕ್ಲೌಡಿ ಇದೆ ವೆದರು, ಪೀಸಾಗಿ ಹೋಗೋಣ. ಮಾರ್ನಿಂಗ್ ಹೋಗೋದ್ರೆ ಏನು ಪ್ರಾಬ್ಲಮ್ ಗೊತ್ತಾ, ಇಲ್ಲಿಂದ ಗೇಟ್ವರೆಗೂ ನಾನು ತಳ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಫುಲ್ ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲ ಎದ್ದು ಬಿಡ್ತಾರೆ. ಹಾಗಾಗಿ ಈಗ ಸಮಯ ಆಗಿದೆ 11 ಗಂಟೆ ಮೇಲೆ. ಬೆಳಗ್ಗೆಯಿಂದ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡ್ತಿದ್ದೆ, ಶಿಫ್ಟ್ ಲೈಟ್ಸ್ದು ಅದು ಇದು ಸ್ಟಾಕಲ್ಲಿ ಏನಿತ್ತು ಅದೇ ಸೆಟ್ಟಿಂಗ್ಸಲ್ಲೇ ಇತ್ತು. 9,500ಗೆ ರೆಡ್ ಲೈನ್ ಹೊಡೆಯುತ್ತೆ, ಅಂದರೆ ರೆಡ್ ಲೈನ್ ಅಂದರೆ ಶಿಫ್ಟ್ ಲೈಟ್ ಆನ್ ಆಗುತ್ತೆ. ಸೊ ಅದನ್ನು 12,000ಗೆ ಸೆಟ್ ಮಾಡಿದೆ. ಆ್ಯಂಡ್ ಇದ್ರದ್ದು ಇದೆಲ್ಲ ಯೂನಿಟ್ಸ್ ಎಲ್ಲ ಮೈಲ್ಸಲ್ಲಿತ್ತು, ಕಿಲೋಮೀಟ್ರಿಗೆ ವಾಪಸ್ ಹಾಕಿದ್ದೀನಿ. ಸೊ ಈ ಗಾಡಿನ ಎಷ್ಟರ ಮಟ್ಟಿಗೆ ಯೂಸ್ ಮಾಡಿದ್ದಾರೆ ಅಂದರೆ ಇದುವರೆಗೂ ಟ್ರಿಪ್ ಮೀಟ್ರ್ ಕೂಡ ಮುಟ್ಟಿಲ್ಲ. ನೋಡಿ ಓಡೋ ಮೀಟ್ರು 7326, ಟ್ರಿಪ್ ಎ 7326, ಟ್ರಿಪ್ ಬಿ 7326. ಟ್ರಿಪ್ ಮೀಟ್ರ್ ಕೂಡ ಏನೂ ಇದು ಮಾಡಿಲ್ಲ ಗುರು, ಮುಟ್ಟೇ ಇಲ್ಲ ನೋಡಿ. ಆ್ಯಕ್ಚುಲಿ ಮೈಲೇಜ್ ಇದ್ರದ್ದು 10.9 km/L ಅನ್ನೊಂದು ಅಂದ್ಕೊಳ್ಳಿ ಮೈಲೇಜ್ ಈಗ ಸದ್ಯಕ್ಕೆ. ಆದರೆ ಬರೀ ಟ್ರಾಫಿಕಲ್ಲೇ ಓಡಿಸಿರೋದು. ನೋಡಿ ಫ್ಲಕ್ಚುಯೇಷನ್ ಇದೆಯಲ್ಲ, ಬೋ ಅಂತ. ಫ್ಯೂಯಲ್ ಬ್ಯಾಲೆನ್ಸ್ ಮಾಡಿದ್ರೆ ಈ ಫ್ಲಕ್ಚುಯೇಷನ್ ಇರಲ್ಲ. ಇಷ್ಟು ವರ್ಷ ಹೈವೇ ಮುಖ ನೋಡಿದ್ಯೋ ಇಲ್ವೋ ಈ ಗಾಡಿ ಅದೂ ಗೊತ್ತಿಲ್ಲ ನನಗೆ. ಅದು ಒಂದು Z900 ಹೋಗ್ತಾ ಇದೆ ಕೆಳಗಡೆ. ಸೊ ಗಾಡಿನ ಆನ್ ಆಫ್ ಒಂದು 3 ಸೈಕಲ್ ಏನೋ ಮಾಡ್ಬೇಕಂತೆ ಆ ಎರರ್ ಹೋಗ್ಬೇಕಂದ್ರೆ. 3 hours later. Darlings, good news. ಎರರ್ ಹೋಗ್ಬಿಟ್ಟಿದೆ. ಸೊ ಮನೆಗೆ ಬಂದು ನಿಲ್ಲಿಸಿ ಮಧ್ಯಾಹ್ನ ಸುಸ್ತಿಗೆ ಮಲ್ಕೊಂಡು ಈಗ ಸಾಯಂಕಾಲ ಎದ್ದು ಕವರ್ ಹಾಕೋಣ ಅಂತ ಎತ್ಕೊಂಡೆ. ನೋಡಿ ಸ್ವೀಪ್ ಆಗ್ತಾಯಿದೆ, ಕಾಣಿಸ್ತಾ? ಅದು ಏನು ಎರರ್ಸ್ ಇಲ್ಲ ಅಂದರೆ ಆ ಥರ ಸ್ವೀಪ್ ಆಗುತ್ತೆ. ಸೊ ಇವಾಗ ನಾನು ಗಾಡಿ ಆನ್ ಮಾಡಿ ಸ್ವಲ್ಪ ದೂರ ಹೋದರೆ ಈ ಚೆಕ್ ಇಂಜಿನ್ ಲೈಟೂ ಇರಲ್ಲ. ತೋರಿಸ್ಬಿಡ್ತೀನಿ ರೀ ಯಾಕೆ ಅದೂ ನಿಮಗೆ. ನೋಡಿ ಈ ಸ್ವೀಪ್ ಆಗ್ತಾ ಇರಲಿಲ್ಲ, ಅದು ಎರರ್ ಇದ್ದಿದ್ದಕ್ಕೆ. ನೋಡಿ ಗಾಡಿ ಆನ್ ಮಾಡಿದ್ದೆ ಹೋಗ್ಬಿಡ್ತದೆ. ಸೊ ಇದು ABS ಲೈಟು, ಇದು ಗಾಡಿ ಒಂದು ಸ್ವಲ್ಪ ಮೂವ್ ಮಾಡಿದ್ದೆ ಹೋಗ್ಬಿಡುತ್ತೆ. ನೋಡಿ ಯಾವ ಲೈಟ್ ಕೂಡ ಇಲ್ಲ ಇವಾಗ, ನೋ ಎರರ್ಸ್ ವಾಟ್ಸ್ ಎವರ್. ನಾನಂತೂ ಫುಲ್ ಖುಷ್ ಗುರು ಇವತ್ತು, ಫುಲ್ ಖುಷ್. ಇನ್ನಷ್ಟೇ ಇವಾಗ ಪಾರ್ಕ್ ಮಾಡಿದ್ರೆ ತಿರುಗಿ ಯಾವಾಗ ತೆಗಿತೀನೋ ಗೊತ್ತಿಲ್ಲ. ಅಟ್ ದಿಸ್ ಪಾಯಿಂಟ್ ಇನ್ನೂ ಗಾಡಿ ರಿವೀಲೇ ಮಾಡಿಲ್ಲ ಗೊತ್ತಾ ನಾನು. ಇನ್ನೂ ರಿವೀಲ್ ಶೂಟೇ ಮಾಡಿಲ್ಲ ನಾನು. ಅಷ್ಟೇ ಗುರು, ಈ ಗಾಡಿದು ಎಲ್ಲ ಮುಗಿಸ್ಬಿಟ್ಟೆ, A to Z ಏನೇನಿತ್ತೋ ಎಲ್ಲ ಮುಗಿಸಾಕ್ಬಿಟ್ಟಿದ್ದೀನಿ. ಇನ್ನೇನು ಬ್ಯಾಲೆನ್ಸೇ ಇಲ್ಲ. ಇನ್ನೊಂದು ಸರಿ ಸ್ವೀಪ್ ನೋಡೋಣ, ಆಸೆ ಆಗ್ತಾಯಿದೆ ನನಗೂ. ಕ್ರೇಜಿಗಿರೋದು, ಡನ್ ಅಂಡರ್ಸ್ಟ್ಯಾಂಡ್.